ದೇಶವೆಲ್ಲ ಚಂದ್ರಗ್ರಹಣಕ್ಕೆ ಭಯ ಬಿದ್ದರೆ ಈ ಗ್ರಾಮದಲ್ಲಿ ಅದ್ಧೂರಿಯಾಗಿ 49ನೇ ಲಕ್ಷ್ಮೀ ನರಸಿಂಹ ಕಲ್ಯಾಣೋತ್ಸವ ನಿರ್ವಿಘ್ನವಾಗಿ ನೆರವೇರಿಸಿದ ಆನಂದ್ ಗುರೂಜಿ ಮತ್ತು ಏಡುಕೊಂಡಲು ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಶ್ರೀನಿವಾಸಪ್ಪ ಮತ್ತು ಕುಟುಂಬ ವರ್ಗ ಹಾಗೂ ಚಿಕ್ಕಕಾಡಿಗಾನಹಳ್ಳಿ ಗ್ರಾಮಸ್ಥರು ಮತ್ತು ದೇವಾಲಯದ ಕಮಿಟಿ. ವಿಶೇಷವಾಗಿ ಆನಂದ್ ಗುರೂಜಿ ಮತ್ತು ಕುಟುಂಬದವರು ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಈ ಭಾಗದ ರೈತಮಿ ಮತ್ತು ದೇಶ ಕಾಯುವ ಸೈನಿಕರ ಅಭಿವೃದ್ಧಿ ಮತ್ತು ಆಯಸ್ಸನ್ನು ಕೋರುವ ಮುಖಾಂತರ ಡಾಕ್ಟರ್ ಶ್ರೀನಿವಾಸಪ್ಪ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತರು ತಂಬಿಟ್ಟು ದೀಪಗಳ ಮುಖಾಂತರ ಗ್ರಾಮದ ಲಕ್ಷ್ಮೀ ನರಸಿಂಹ ದೇವರಿಗೆ ದೀಪಗಳನ್ನು ಬೆಳಗಿ ಜಾತ್ರಾ ಮಹೋತ್ಸವದ ರೀತಿಯಲ್ಲಿ ಗ್ರಾಮವು ಕಳೆಕಟ್ಟಿತು. ವಿಶೇಷವಾಗಿ ಈ ದೇವಾಲಯದಲ್ಲಿ ಮದುವೆ ಆಗದೆ ಸಮಸ್ಯೆಯಲ್ಲಿರುವ ಗಂಡು ಅಥವಾ ಹೆಣ್ಣು ವಿಶೇಷ ಹರಕೆಯ ಮುಖಾಂತರ ಆಶೀರ್ವಾದ ಸಿಗುತ್ತದೆ ಎಂಬುದು ನಂಬಿಕೆ ಇಟ್ಟಿದ್ದಾರೆ. ಈ ಸ್ಥಳದ ಮಹತ್ವದ ಬಗ್ಗೆ ಮಾತನಾಡಿದ ಡಾಕ್ಟರ್ ಶ್ರೀನಿವಾಸಪ್ಪಾಟಿ ರವರು, ಪಾಂಡವರು ಅಜ್ಞಾತವಾಸ ಕಳೆದ ಸ್ಥಳ ಇದಾಗಿದ್ದು, ವಿಶೇಷವಾಗಿ ಇಲ್ಲಿನ ದೇವಾಲಯವು ಜಗತ್ಪ್ರಸಿದ್ಧಿ ವಿಖ್ಯಾತವನ್ನು ಪಡೆದಿದ್ದು, ಬಹುಕಾಲ ಪಾಂಡವರ ಅಜ್ಞಾತವಾಸವನ್ನು ಮುಗಿಸಿದಂತಹ ಸ್ಥಳವು ಇದಾಗಿದೆ. ಅದರಿಂದ ಇದರ ಇತಿಹಾಸವು ಸ್ವಲ್ಪ ತಿಳಿದಿದ್ದು, ಇದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ನಡೀತಿವೆ ಅಂತ ತಿಳಿಸಿದರು. ಈ ಸಮಾರಂಭ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಏಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಡಾಕ್ಟರ್ ಶ್ರೀನಿವಾಸಪ್ಪಾಟಿ ಮತ್ತು ಕುಟುಂಬದವರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಗ್ರಾಮದಲ್ಲಿ ಗ್ರಾಮ ದೇವತೆಯ ರಥವನ್ನು ಎಳೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಪಟ ಕುಣಿತ, ವೀರಗಾಸೆ, ಆತಮಟೆ, ವಾದ್ಯ, ಡೊಳ್ಳು ಮುಂತಾದವುಗಳು ಜನರನ್ನು ಆಕರ್ಷಣೆ ಮಾಡಿದ್ದು, ದಣಿದ ಜನರಿಗೆ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆಯನ್ನು ಯಥೇಚ್ಛವಾಗಿ ಹಂಚಲಾಯಿತು. ಇದರಿಂದ ಜನ ಕಿಕ್ ಇರುವುದು ಸಂತಸಗೊಂಡರು. ಕಾರ್ಯವನ್ನು ಮುಂದುವರಿಸಿ ಈಗ ನಮ್ಮ ಆನಂದಗಳು ಸಂಪುಟ ಎಲ್ಲ ಒಂದು ಸ್ವಾಮಿಯನ್ನು ವೀಕ್ಷಿಸಿ ಎಲ್ಲರ ಸ್ವಾಮಿ ಆಶೀರ್ವಾದವನ್ನು ಪಡೆದು ಸಂತೋಷ ಲೋಕ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಈ ಕಾರ್ಯವನ್ನು ಎಲ್ಲರೂ ಸಾಗಿಸಬೇಕಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಕಾಡಿನಲ್ಲಿ ಗ್ರಾಮದ 49ನೆಯ ಬ್ರಹ್ಮರಥೋತ್ಸವ ಹಾಗೂ ತಿರುಕಲ್ಯಾಣ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಸುಮಾರು ಡಿಸ್ಟಿಕ್ಗಳಿಂದ, ರಾಜ್ಯಗಳಿಂದ ಕೂಡ ಜನ ಆಗಮಿಸಿದ್ದಾರೆ. ಜನ ಆಗಮಿಸಿ ಅನೇಕ ಭಗವಂತನ ಕೃಪೆಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದಲ್ಲದೆ ನಾವು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಸ್ವಂತ ಗ್ರಾಮದ ಆನಂದ್ ಗುರೂಜಿಯವರಾದರೂ ಕೂಡ ನಾವು ಹೋಗಿ ಕರೆದ ತಕ್ಷಣ ಅದು ನನ್ನ ಗ್ರಾಮ, ನಾನು ಬಂದು ಆ ಕಾರ್ಯಕ್ರಮ ನೆರವೇರಿಸ್ಕೊಡ್ತೀನಿ, ಭಗವಂತನ ಆಶೀರ್ವಾದ ಪಡೆಯೋಣ ಅಂಥೇಳಿ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಚಿಕ್ಕಗಾಡಿಗೇನಹಳ್ಳಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನ, ಬಹಳ ಪುರಾತನ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಹುಟ್ಟೂರು ಕೂಡ ಹೌದು. ಈ ಒಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರವಾಗಿರ್ತಕ್ಕಂಥ ಈ ಒಂದು ಸನ್ನಿಧಾನಕ್ಕೆ ನಾನು ನಮ್ಮ ತಂದೆಯವರು ಪರಿವಾರ ಬಂದಿರತಕ್ಕಂಥದ್ದು ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ನಮ್ಮ ಚಿಕ್ಕಕಾಡಿಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ತಿರು ಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ 49ನೇ ವರ್ಷದ ಇದೊಂದು ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದ ಪ್ರಯುಕ್ತ ಇದು 5 ದಿನಗಳ ಒಂದು ಕಾರ್ಯಕ್ರಮ. ಇವತ್ತು 3ನೇ ದಿವಸದ ಬ್ರಹ್ಮರಥೋತ್ಸವ. ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಒಂದು ಕಲ್ಯಾಣೋತ್ಸವ ಸಂಜೆ
7 ಗಂಟೆಗೆ ಪ್ರಾರಂಭ ಆಗಿ ಸುಮಾರು 1 ಗಂಟೆಯವರೆಗೂ ವಿಜೃಂಭಣೆಯಿಂದ ನಡೆಯಿತು. ಈ ಕಲ್ಯಾಣೋತ್ಸವಕ್ಕೆ ದಂಪತಿಗಳ ಸಮೇತವಾಗಿ ಸುಮಾರು ಸಾವಿರಾರು ಜನ ರಾತ್ರಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿನ ಒಂದು ವಿಶಿಷ್ಟತೆ ಏನಪ್ಪ ಅಂತಂದರೆ, ಈ ಕಲ್ಯಾಣೋತ್ಸವದ ದಿವಸ ಯಾರು ಹೆಣ್ಣಿರಲಿ ಗಂಡೇ ಇರಲಿ, ಯಾರಿಗೆ ಕಂಕಣ ಭಾಗ್ಯ ದೊರಕದೆ ತಡ ಆಗಿರ್ತಾರೋ ಅಂಥವ್ರು ಬಂದು ಈ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾದರೆ ಮುಂದಿನ ಈ ಕಲ್ಯಾಣೋತ್ಸವದೊಳಗಡೆ ಅವರಿಗೆ ಮದುವೆ ಆಗಿ ದಂಪತಿಗಳ ಸಮೇತವಾಗಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಆಗಮಿಸುವಂಥದ್ದು ಒಂದು ಪದ್ಧತಿ. ಈ ಥರ ಒಂದು ನಿರ್ದಿಷ್ಟಗಳು ಸುಮಾರಾಗಿದೆ ಇದುವರೆಗೂ ಸಹ. ಅದೇ ರೀತಿಯಾಗಿ ರಾತ್ರಿ ಸಹ ಮದುವೆ ಇಲ್ಲದಿರ್ತಕ್ಕಂಥ ಅವರು ಸುಮಾರು ಜನ ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನೆರವೇರಿತು. ಈ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಒಂದು ಬ್ರಹ್ಮರಥೋತ್ಸವ. ಈ ಬ್ರಹ್ಮರಥೋತ್ಸವಕ್ಕೆ ನೀವೆಲ್ಲ ರೀತಿ ನೋಡಿರೋ ಹಾಗೆಯೇ ಸಾವಿರಾರು ಸಂಖ್ಯೆಯಲ್ಲಿ ಇಷ್ಟು ದಿವಸಗಳಿಗಿಂತ ಹೆಚ್ಚಾಗಿ ಜನ ಸಾಗರನೇ ಹರಿದು ಬಂದಿತ್ತು. ಒಳಗಡೆ ಹೋಗ್ಬಿಡಮ್ಮ ನೀಟಾಗಿ. ಈ ಕಲರವ ಇದು ನಿಜಕ್ಕೂ ಅದ್ಭುತವಾಗಿದೆ. ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಕಂಡು ನಾನು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ರೈತರು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಹಾಗೆ ಎಲ್ಲ ರೈತ ಬಾಂಧವರು ಎಲ್ಲರೂ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದು. ಬಂದಿರೋ